ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡು ಬನ್ನಿ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಟೆಕ್ ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ವಾಚ್ ದ ವಿಡಿಯೋ. ಸ್ನೇಹಿತರೆ, ಏನೆಲ್ಲ ಒಂದು ಒಳ್ಳೆಯ ವಿಚಾರ ಸಿಕ್ಕ ತಕ್ಷಣ ನಿಮ್ಮ ಜೊತೆಗೆಲ್ಲ ಹಂಚ್ಕೋಬೇಕು ಅನ್ನೋವಂಥದ್ದು ನಮಗೆ ಒಂದು ಖಂಡಿತ ತುಡಿತಾ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಅಮೆಝಾನ್ ಪೇ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಇದು ಯಾಕಪ್ಪ ಯೂಸ್ ಮಾಡ್ಬೇಕು ಅಮೆಝಾನ್ ಪೇ ಅಂತಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ ಒಂದು ಯು ಪಿ ಐ ಪೇಮೆಂಟ್ ಸ್ಟಾರ್ಟ್ ಆದಾಗ ಗೂಗಲ್ ಪೇದವರು ಸಿಕ್ಕಾಪಟ್ಟೆ ರೆಫರ್ ಮಾಡಿದವ್ರಿಗೆ ಇವರಿಗೆಲ್ಲರಿಗೂ ಒಂದು ಕ್ಯಾಶ್ ಬ್ಯಾಕ್ ಕೊಡ್ತಾಯಿದ್ರು. ನೆಕ್ಸ್ಟು ಫೋನ್ಪೇ ಮತ್ತು ಪೇಟಿಎಮ್ ಅವ್ರೆಲ್ಲ ಕ್ಯಾಶ್ ಬ್ಯಾಕ್ ಕೊಡ್ತಾಯಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಅವ್ರು ಕೊಡೋದಂಥ ಕ್ಯಾಶ್ ಬ್ಯಾಕ್ಸ್ ತುಂಬ ಕಡಿಮೆ ಆಗಿದೆ. ಜೊತೆ ಅವ್ರು ಕೊಟ್ಟರೆ ಬರೀ ಆಫರ್ ಕೋಡ್ಸು, ಕೂಪನ್ ಕೋಡ್ಸು ಕೊಡ್ತಾರೆ. ಬಟ್ ಎಕ್ಸಾಕ್ಟ್ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಸಿಗೋದಿಲ್ಲ. ವೇರ್ ಆ್ಯಸ್ ಅಮೆಝಾನ್ದವ್ರು ಏನು ಮಾಡ್ತಾರೆ, ನಿಮಗೆ ಎಕ್ಸಾಕ್ಟ್ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾ ಇದ್ದಾರೆ. ಅಮೆಝಾನ್ ಪೇ ಐಕ್ಯಾನ್ ನೀವು ನಿಮ್ಮ ಒಂದು ಆ್ಯಪ್ ಮುಖಾಂತರ ಮೆನುದಲ್ಲಿ ಅಥವಾ ಜೊತೆಗೆ ಏನು 3 ಲೈನ್ ಕಾಣ್ತಾ ಇಲ್ಲಿ ಮುಖಾಂತರ ನೀವು ಆಯ್ಕೆ ಮಾಡ್ಕೋಬೋದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕಾಗುತ್ತೆ, ನಿಮಗೆ ಅಮೆಝಾನ್ ಪೇ ಬ್ಯಾಲೆನ್ಸ್ ಏನಿದೆ ಇದು 0 ಇದೆ. ಯಾಕಂದರೆ ಇನ್ನೂ ಲಾಗಿನ್ ಆಗಿಲ್ಲ ಇಲ್ಲಿ. ನಾನು ಲಾಗಿನ್ ಆಗಿ ಯೂಸ್ ಮಾಡ್ತೇನೆ, ಬಟ್ ನಿಮಗೋಸ್ಕರ ನಾನು ಲಾಗೌಟ್ ಮಾಡಿ ತೋರಿಸ್ತೇನೆ. ಅಮೆಝಾನ್ ಯು ಪಿ ಅಂದರೆ ಲಾಗಿನ್ ಅಂತ ಕೊಡ್ತೀರಾ ನೀವು. ಇಲ್ಲಿ ಕೊಟ್ಟ ತಕ್ಷಣ ಏನಾಗುತ್ತೆ ಸ್ನೇಹಿತರೆ, ನಿಮಗೊಂದು ಅಮೆಝಾನ್ ಅಕೌಂಟ್ ಲಾಗಿನ್ ಆಗಿರ್ತೀರ. ಜೊತೆಗೆ ನಿಮಗೆ ಆಲ್ರೆಡಿ ನೀವು ಯು ಪಿ ಐ ಯೂಸ್ ಮಾಡಿರ್ತೀರ ಅನ್ಕೋತೀವಿ. ಲೈಕ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಮಾಹಿತಿ ಮುಖಾಂತರ ಅದನ್ನು ಯು ಪಿ ಐ ಜನರೇಟ್ ಆಗುತ್ತೆ. ಅದರ್ವೈಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಒ ಟಿ ಪಿ ಬರುತ್ತೆ. ಜೊತೆಗೆ ಡೆಬಿಟ್ ಕಾರ್ಡ್ ಎಂಟರ್ ಮಾಡ್ತೀರಾ. ಅದ್ರ ಮುಖಾಂತರ ಏನಾಗುತ್ತೆ, ನಿಮ್ಮ ಅಮೆಝಾನ್ ಯು ಪಿ ಐ ಸೆಟ್ ಆಗುತ್ತೆ. ಈ ಒಂದು ಆಯ್ಕೆ ಮುಖಾಂತರ ನೀವು ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿರ್ತಕ್ಕಂಥ ಹಲವಾರು ಸ್ನೇಹಿತರಿಗೆ, ಜೊತೆಗೆ ಸ್ಕ್ಯಾನ್ ಆಪ್ಷನ್ ಮುಖಾಂತರ ನೋಡ್ತಿರಲ್ಲ, ಪೇ ನೋವು ಅಂತ ಏನಿದೆಯಲ್ಲ, ಸ್ಕ್ಯಾನ್ ಆಯ್ಕೆ ಮುಖಾಂತರ ಹಲವಾರು ಶಾಪ್ಗಳಲ್ಲಿ ಎಲ್ಲೆಲ್ಲಿ ಯು ಪಿ ಐ ಕೋಡ್ ಇದೆ, ಇದು ಗೂಗಲ್ ಪೇದಾಗಿರ್ಬೋದು, ಫೋನ್ಪೇ, ಪೇಟಿಎಮ್, ಯಾವುದೇ ಒಂದು ಇದಾಗಿ ಕೂಡ ಯು ಪಿ ಐ ಕೋಡ್ ಇದ್ದರೆ, ಲೈಕ್ ಭೀಮ್ ಯು ಪಿ ಐ ಕೋಡ್ ಇದ್ದರೆ ಖಂಡಿತ ಸ್ಕ್ಯಾನ್ ಮಾಡಿ ಪೇ ಮಾಡೋದು. ಜೊತೆಗೆ ಸೆಂಡ್ ಮುಖಾಂತರ ಸ್ನೇಹಿತರು ಕೂಡ ತಿಳಿಸ್ಬೋದು. ಇದಿಷ್ಟು ನೀವು ಪ್ರತಿ ಸಲ ಅವರು ಶಾಪ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಪ್ರತಿ ಸಲ ನೀವು ಅಮೌಂಟ್ ಕಳಿಸಿದಾಗ ಏನು ಮಾಡ್ತಾರೆ ಅಂದರೆ, ಒಂದು ಸಲ ಅಲ್ಲ, ಆಲ್ಮೋಸ್ಟ್ 1-2-3 ಸಲ ಮಿಸ್ ಆದರೂ ಕೂಡ ಒಂದಿಷ್ಟಾರು ಕ್ಯಾಶ್ ಬ್ಯಾಕ್ ಕೊಡ್ತಾರೆ. 2 ರೂಪಾಯಿ, 3 ರೂಪಾಯಿ ಈ ಥರ ಬಂದೇ ಬರುತ್ತೆ. ಬಟ್ ಈ ಕ್ಯಾಶ್ ಬ್ಯಾಕ್ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಆಗಲ್ಲ, ಅಮೆಝಾನ್ ಪೇ ಬ್ಯಾಲೆನ್ಸಿಗೆ ಆ್ಯಡ್ ಆಗುತ್ತೆ. ಖಂಡಿತವಾಗಿಯೂ ಈ ಒಂದು ಅಮೆಝಾನ್ ಪೇ ಬ್ಯಾಲೆನ್ಸ್ನ ಮತ್ತು ನೀವು ರಿಚಾರ್ಜ್ ಮಾಡೋದಕ್ಕೋಸ್ಕರ ಅಥವಾ ಏನೋ ಶಾಪಿಂಗ್ ಮಾಡೋದಕ್ಕೋಸ್ಕರ ಅಥವಾ ಇನ್ನು ಯಾವುದೋ ಒಂದು ಅಮೆಝಾನ್ ಲಭ್ಯ ಇರತಕ್ಕಂಥ ಸೇವೆಗಳಿಗೆ ಉಪಯೋಗ ಮಾಡ್ಬೋದು. ಇದ್ರ ಜೊತೆಗೆ ಸ್ನೇಹಿತರೆ, ಇದಿಷ್ಟು ಏನಾಯಿತು, ಅಮೆಝಾನ್ ಒಂದು ಪೇನ ನೀವು ಎಲ್ಲರೂ ಶಾಪ್ ಮಾಡಿದಾಗ ಲೈಕ್ ಒಂದು ಇದ್ರ ಸ್ಕ್ಯಾನ್ ಆ್ಯಂಡ್ ಪೇ ಮುಖಾಂತರ ಬಳಸ್ಬೋದು. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕಳಿಸೋಕ್ಕೆ ಬಳಸ್ಬೋದು. ಇಲ್ಲಿ ಹಲವಾರು ಸೇವೆಗಳೇನಿದೆ ಲಭ್ಯ ಇದೆ, ಅದ್ರ ಬಗ್ಗೆ ಇವತ್ತು ತಿಳ್ಕೊಂಡು. ಲೈಕ್ ಮೊಬೈಲ್ ರಿಚಾರ್ಜ್ ಅಂತ ಕೊಟ್ಟಾಗ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ ಅದು ಯಾವ ಸರ್ಕಲ್ಲಿಗಿದೆ ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಪ್ಲ್ಯಾನ್ಸ್ ನೋಡ್ಕೊಂಡ್ಬಿಟ್ಟು ಮೊಬೈಲ್ ರಿಚಾರ್ಜನ್ನು ಕೂಡ ಇಲ್ಲಿ ಪೇ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಬಿಲ್ಸ್ ಅಂತ ಇದೆಯಲ್ಲ, ಬಿಲ್ಸ್ ಅಂದರೆ ಇವಾಗ ನೋಡ್ಬೋದು ವೇರಿಯಸ್ ಬಿಲ್ಸ್, ನಿಮಗೆ DTH ಬಿಲ್ ಆಗಿರ್ಬೋದು, ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ಲು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋ ಕಾರಣ ಇದೆಲ್ಲ ನಿಮಗೆ ಈ ಥರ ಕೇಳುತ್ತೆ. ಅದರ್ವೈಸ್ ನೆಕ್ಸ್ಟ್ ಟೈಮ್ ಅದೆಲ್ಲ ಸೇವ್ ಆಗಿಬಿಟ್ಟು ಡೈರೆಕ್ಟಾಗಿ ನಿಮಗೆ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಬೆಸ್ಕಾಮ್ ಅಂತ ಕೊಡ್ತಾ ಇದ್ದೀವಿ. ನಮ್ಮದು RR ID ಏನಿದೆ, ಇಲ್ಲಿ ನೋಡ್ತಿಲ್ಲ ಅಕೌಂಟ್ ID ಇದು 266 ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಥರ ನಂಬರ್ ಎಂಟರ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫೆಚ್ ಬಿಲ್ ಅಂತ ಕೊಟ್ಟರೆ ಯೂಶ್ವಲಿ ಬಿಲ್ ಜನರೇಟ್ ಆಗಿದೆ ಅನ್ಕೊಳ್ಳಿ ಇವತ್ತು ನಿಮ್ಮದು. ಅದಾದಮೇಲೆ ಒಂದು 2-3 ದಿನ ನಂತರ ಇದನ್ನು ಫೆಚ್ ಬಿಲ್ ಟ್ರೈ ಮಾಡಿದರೆ ನಿಮಗೆ ಇಲ್ಲಿ ಅಮೌಂಟ್ ತೋರಿಸ್ತಾರೆ. ಖಂಡಿತ ನೀವು ಬಿಲ್ ಪೇ ಮಾಡ್ಬೋದು. ಜೊತೆಗೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನೀವು ಎಲ್ಲ ಎಂಟರ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನಿಮಗೇನು ಸೆಲೆಕ್ಟ್ ಸ್ಟೇಟ್ ಅಂತ ಕಾಣುತ್ತೆ, ಕೆಳಗಡೆ ತೋರಿಸ್ಬಿಡ್ತಾರೆ ಅವರು. ಆಲ್ರೆಡಿ ಲಾಸ್ಟ್ ಟೈಮ್ ಪೇ ಮಾಡಿದ್ರು, ಜಸ್ಟ್ ಫೆಚ್ ದ ಬಿಲ್ ಅಂತ. ಯೂಶ್ವಲಿ ಬಿಲ್ ಜನರೇಟ್ ಆಮೇಲೆ 2-3 ದಿವಸಕ್ಕೆ ನಿಮಗೆ ಎನೇಬಲ್ ಆಗುತ್ತೆ ಮುಖಾಂತರ ಬಿಲ್ ಪೇ ಮಾಡೋದು. ಅಫ್ಕೋರ್ಸ್ DTH ಕೂಡ ಅದೇ ಥರ DTH ವೇರಿಯಸ್ DTH ಸೇವೆಗಳಿದೆ, ಅದೆಲ್ಲ ಕೂಡ ನೀವು ಖಂಡಿತವಾಗಿಯೂ ಅದರ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕಸ್ಟಮರ್ ಐಡಿನ ಪೇ ಮಾಡ್ಬೋದು. ಇನ್ನೊಂದು ಉಪಯುಕ್ತ ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್. ಇನ್ನೂ ಕೂಡ ಇದೊಂದೇ ಆ್ಯಪಿಂದ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಇಂಡಿಯನ್ ಗ್ಯಾಸ್ ಅಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದೊಂದು ಏನಿದೆ ಒಂದು ID ಏನು ಸಿಗುತ್ತೆ ನಿಮಗೆ ಬಿಲ್ಲಲ್ಲಿ ನೋಡ್ಬೋದಲ್ಲ. 16 digit LPG ID ಏನಿದೆ ಎಲೆಕ್ಟ್ ಮಾಡಿ ಎಂಟರ್ ಮಾಡಿದರೆ ನಿಮಗೆ ನೆಕ್ಸ್ಟು ಪೇಮೆಂಟ್ ಬರುತ್ತೆ. ಪೇಮೆಂಟ್ ಆಪ್ಷನಲ್ಲಿ ಪೇಮೆಂಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಖಂಡಿತವಾಗಿಯೂ ಪೇಮೆಂಟ್ ಆಗೋದು. ಜೊತೆಗೆ ಈ ಸಲ ಪ್ರತಿ ಸಲ ಹಿಂಗೆ ಬುಕ್ ಮಾಡಿದಾಗ ಕೂಡ ಏನಾಗುತ್ತೆ, ಒಂದಲ್ಲ ಒಂದು ವಿಚಾರಕ್ಕೆ ನಿಮಗೆ ಅವರು ಒಂದಿಷ್ಟು ಕ್ಯಾಶ್ ಬ್ಯಾಕ್ಸು, ಒಂದಿಷ್ಟು ಏನಾರು ಆಫರ್ನ ಕೊಟ್ಟಿರ್ತಾರೆ. ಇದು ನಾವು ವೈಡ್ಲಿ ಯೂಸ್ ಮಾಡುವಂಥದ್ದಲ್ವಾ. ಮೊಬೈಲ್ ರಿಚಾರ್ಜು, DTH, ಎಲೆಕ್ಟ್ರಿಸಿಟಿ ಮತ್ತು ಗ್ಯಾಸ್ ಸಿಲಿಂಡರ್. ಅದನ್ನು ಬಿಟ್ಟರೆ ಬೇರೆ ಯಾವುದು ಸಿಗುತ್ತೆ, ಲೈಕ್ ಲ್ಯಾಂಡ್ಲೈನು, ಓಕೆ, ಬೇರೆ ಥರದ್ದೇನಿದೆ ಲೈಕ್ ವಾಟರ್ ಬಿಲ್ಲು, ಈ ಥರದ್ದೆಲ್ಲ ಕೂಡ ನೀವು ಇಲ್ಲಿ ಪೇ ಮಾಡ್ಕೋಬೋದು. ಖಂಡಿತವಾಗಿ ಇದೊಂದು ಉಪಯುಕ್ತ ಇದೆ. ಆಲ್ಮೋಸ್ಟ್ ಎವ್ರಿ ಟೈಮ್ ನೀವು ಪೇ ಮಾಡಿದಾಗ ಒಮ್ಮೆ, ಜೊತೆಗೆ UPI ಟ್ರಾನ್ಸಾಕ್ಷನ್ ಮಾಡಿದಾಗೊಮ್ಮೆ ಒಂದಿಷ್ಟು ನಿಮಗೆ ಏನು ಆಫರ್ಸು ಸಿಗುತ್ತೆ ಸ್ನೇಹಿತರೆ. ಒಂದಿಷ್ಟು ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ, ಇಲ್ಲ ಏನೋ ಕೂಪನ್ ಕೋಡ್ಸು ಇದ್ದೇ ಇರುತ್ತೆ. ನೋಡ್ಬೋದು ಇಲ್ಲಿ ಈ ಥರ ಇದೆ. ಖಂಡಿತ ನೀವು ಟ್ರೈ ಮಾಡಿ ನೋಡೋಕೆ ಅಡ್ಡಿಲ್ಲ ಇದನ್ನು. ಓಕೆ, ರಿವಾರ್ಡ್ಸ್ ಅಂತ ನೋಡಿದ್ರೆ ನೋಡ್ಬೋದಲ್ಲ ಇಲ್ಲಿ
ಅಪ್ ಟು ಒಂದು 500ವರೆಗೆ ರಿವಾರ್ಡ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಸೊ ಡೂ ಯುವರ್ ಫಸ್ಟ್ ಪೇಮೆಂಟ್ ವಿತ್ ಅಮೆಝಾನ್ ಪೇ, ಗೆಟ್ ರಿವಾರ್ಡ್ಸ್ ಅಪ್ ಟು 500 ಅಂತ. ಸೊ ನೀವೇನು ಮಾಡೋದು, ರಿಚಾರ್ಜ್ ಮಾಡಿದಾಗೊಮ್ಮೆ, ಸೆಂಡ್ ಮಾಡಿದಾಗೊಮ್ಮೆ, ಜೊತೆಗೆ ಅಮೆಝಾನ್ ಬ್ಯಾಲೆನ್ಸಿಗೆ ಅಮೌಂಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದ್ರ ಮುಖಾಂತರ ಕೂಡ ನೀವು ಬೇಗ ಶಾಪಿಂಗ್ ಮಾಡೋಕ್ಕೆ, ಬಿಲ್ ಪೇ ಮಾಡೋಕ್ಕೆ ಸಹಾಯ ಆಗುತ್ತೆ ಸರ್. ಈ ಥರ ಜೊತೆಗೆ ಮುಂಚೆನೇ ತಿಳಿಸಿದಾಗೆ ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ ತೊಗೊಳೋದ್ರೆ ನೀವು ಖಂಡಿತ ನೀವು ಇನ್ನೂ ಸ್ವಲ್ಪ ಬೆನಿಫಿಟ್ಸ್ ಚೆನ್ನಾಗಿದ್ದೇ ಇರುತ್ತೆ. ಖಂಡಿತವಾಗಿ ಆ ಒಂದು ಬೆನಿಫಿಟ್ಸ್ನ ನೀವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಒಳಗಡೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ನಿಮಗೆ ಅಮೆಝಾನ್ ಪ್ರೈಮ್ ಬಗ್ಗೆ ಯಾವ ಥರ ಮೆಂಬರ್ಶಿಪ್ ಮಾಡೋದು ಲಿಂಕ್ ಇರುತ್ತೆ. ಖಂಡಿತ ಅದನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ನಾನಿವಾಗ ಏನು ಮಾಡ್ತಿದ್ದೆ, ನಾನು ರೀಸೆಂಟಾಗಿ ಮಾಡಿರ್ತಕ್ಕ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಅದು ಸಿಕ್ಕಿರ್ತಕ್ಕಂಥ ಕ್ಯಾಶ್ಬ್ಯಾಕ್ಗಳ ವಿವರ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ವಿ. ಸೊ ದಟ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನೋಡ್ಬೋದು, ಸಾಧಾರಣವಾಗಿ ನಾವು ಎಲ್ಲಿ ಹೊರಗಡೆ ಹೋದಾಗ ಕೂಡ ನಾವು ಎಲ್ಲೆಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ, ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಅಮೆಝಾನ್ ಪೇ ಯೂಸ್ ಮಾಡ್ತೀನಿ ರೀಸೆಂಟಾಗಿ. ಬಿಕಾಸ್ ಗೂಗಲ್ ಪೇದಿಂದ ಹೇಳಿದಾಗೆ ಅಷ್ಟೊಂದು ಆಫರ್ಸು ಮತ್ತು ಇದು ಬರ್ತಾಯಿಲ್ಲ. ಸೊ ನೋಡ್ಬೋದು, ಆಲ್ಮೋಸ್ಟ್ ಪ್ರತಿ ಸಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 2-3 ಸಲ ಮಾಡಿದೆ ನಿಮಗೆ ನೋಡ್ಬೋದು ಇಲ್ಲಿ 10 ರೂಪೀಸ್, 2 ರೂಪೀಸ್, 3 ರೂಪೀಸ್ ಮತ್ತು 3 ರೂಪೀಸ್ ಎಲ್ಲ 2 ರೂಪಾಯಿ ಮತ್ತು 2 ರೂಪಾಯಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ನೇಹಿತರೆ. ಹಲವಾರು ಸಲ ನಿಮಗೆ ಒಂದಿಷ್ಟಾದರೂ ನಿಮಗೆ ಕ್ಯಾಶ್ಬ್ಯಾಕು ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಥರ ನೀವು ಟ್ರೈ ಮಾಡೋಕ್ಕೆ ಅಡ್ಡಿ ಇಲ್ಲ. ಓಕೆ, ಇದು ಜಸ್ಟ್ ಮಾಹಿತಿಗೋಸ್ಕರ, ಇದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನೀವು ಟ್ರೈ ಮಾಡೋಕ್ಕೆ ಅಡ್ಡಿ ಇಲ್ಲ. ಸಿನ್ಸ್ ನಿಮ್ಗೆ ಗೊತ್ತಿರೋದಲ್ಲ, ಯಾರೊಬ್ಬರು ಒಂದು ಸರ್ವಿಸ್ ಲಾಂಚ್ ಮಾಡಿದಾಗ ಒಂದಷ್ಟು ಕ್ಯಾಶ್ಬ್ಯಾಕ್ ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಯಾವ್ದು ಕ್ಯಾಶ್ಬ್ಯಾಕ್ ಯಾವ ಥರ ತೊಗೋಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ.